ಓಕೆ, ರವೀಶ್ ದಾಸಪ್ಪನವರೇ, ಅಹಿಂದ ಪಾಲಿಟಿಕ್ಸ್ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ನಾನು ಹೇಳ್ತಾ ಇದ್ದು ಒಂದು ಕಡೆ 6 ಕೋಟಿ ಇದೆ ಅಂತ ತಗೊಳ್ಳಿ ರಾಜ್ಯದಲ್ಲಿ. ಒಂದು ಕಡೆ ಬಿಜೆಪಿ JDS ಒಂದು 2 ಸಮುದಾಯವನ್ನ ಮೆಚ್ಕೊಂಡಿದೆ. JDS ಅಂತ ಹೇಳಿದ್ರೆ ಒಕ್ಕಲಿಗರ ಪಕ್ಷ, ಬಿಜೆಪಿ ಅಂತ ಹೇಳಿದ್ರೆ ಲಿಂಗಾಯತರ ಪಕ್ಷ ಅನ್ನೋದು ಸಾಮಾನ್ಯವಾಗಿದೆ. ಇವುಗಳನ್ನ ಹೊರತುಪಡಿಸಿ ಒಂದು ಪಕ್ಷ ಸಸ್ಟೈನ್ ಆಗಬೇಕು, ಒಂದು ಪಕ್ಷ ಗೆಲ್ಲಬೇಕು ಅಂತ ಹೇಳಿದ್ರೆ ತನ್ನದೇ ಆದಂತ ಅಸ್ತ್ರವನ್ನ ಉಡಬೇಕು, ತನ್ನದೇ ಆದಂತ ತಂತ್ರವನ್ನ ಉಡಬೇಕಾಗುತ್ತೆ. ಕಾಂಗ್ರೆಸ್ ಅಹಿಂದವನ್ನ ಇಟ್ಕೊಂಡಿದೆ, ಇದರಲ್ಲಿ ತಪ್ಪೇನಿದೆ ಸರ್? ಇದರಲ್ಲಿ ಯಾವುದೇ ತಪ್ಪಿಲ್ಲ. ಇದು ಅಕ್ಷರಶಃ ಎಲ್ಲ ರಾಜಕೀಯ ಪಕ್ಷಗಳು ಹಂಗೆ ಮಾಡೋದು. ಆದರೆ ಅವ್ರು ಕೆಲವರು ಅದನ್ನ ಓಪನ್ ಆಗಿ ಹೇಳ್ತಾರೆ, ಕೆಲವರು ಹೇಳಲ್ಲ ಅಷ್ಟೇ. ಯಾಕೆ ಅಂತ ನಾನು ಹೇಳ್ತೀನಿ ನೋಡಿ. ಅಹಿಂದ ವರ್ಗ ಅಂದರೆ 2 ರೀತಿಯಲ್ಲಿ ನಾವು ಅದನ್ನು ವಿಶ್ಲೇಷಿಸಬಹುದು. ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾವುದು ಹಿಂದುಳಿದಿದೆ ಅದನ್ನು ಅಹಿಂದ ವರ್ಗ ಅಂತ ಕರೆಯೋದು ವಾಸ್ತವವಾಗಿ. ಅದರಲ್ಲಿ ಒಂದು 2-3 ಜಾತಿಗಳು ಕರ್ನಾಟಕದಲ್ಲಿ ಮಾತ್ರ 1% 2% ಲಿಂಗಾಯತ ಸಮಾಜದಲ್ಲಿ ಅಹಿಂದ ವರ್ಗ ಇರ್ಬೋದು. ಆದರೆ ಮೆಜಾರಿಟಿ ಎಲ್ಲ ಬಂದ್ಬಿಟ್ಟು ಮೇಲ್ವರ್ಗನೇ. ಆದರೆ ನೋಡಿ, ಇದು ಇವತ್ತು ನಮ್ಮ ರಾಷ್ಟ್ರಕ್ಕೆ ಇದು ದಿಕ್ಸೂಚಿ ಆಗುತ್ತೆ ಅಹಿಂದ ವರ್ಗ ಅನ್ನೋದು. ಇವತ್ತೇನು ಸಿದ್ದರಾಮಯ್ಯ ಅವರು ಇರ್ಬೋದು, ಜಾರಕಿಹೊಳಿ ಅವರು ಏನು ಪೋಟ್ರೆ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ, ಅದು ಇಡೀ ಭಾರತಕ್ಕೆ ಅದು ವಿಸ್ತರಿಸುತ್ತೆ. ಅದಕ್ಕೆ ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಹೆಂಗೆ ಅಂದರೆ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನೋ ಒಂದು ಗಾದೆ ಇದೆ ಕನ್ನಡದಲ್ಲಿ. ಈ DK ಶಿವಕುಮಾರ್ ಅವರು ಇರ್ಬೋದು, ಯಾರೇ ಮೇಲ್ವರ್ಗದ ಜನ ಇರ್ಬೋದು ಕರ್ನಾಟಕದಲ್ಲಿ, ಅವರೆಷ್ಟೇ ಕಷ್ಟಪಟ್ಟು ಅಧಿಕಾರಕ್ಕೆ ತಂದ್ರೂ ಕೊನೆಯದಾಗಿ ಅದರ ಸಿಂಹಾಸನ ಇರೋದು ಯಾವಾಗಲೂ ಅಹಿಂದ ವರ್ಗನೇ. ಕಾಂಗ್ರೆಸ್ಸಲ್ಲಿ ವಿಶೇಷವಾಗಿ ಈ ಒಂದು 20 ವರ್ಷಗಳಿಂದ ಅದೇ ನಡ್ಕೊಬಂದಿರೋದು. ಉದಾಹರಣೆ ಹೇಳ್ತೀನಿ ನೋಡಿ. SM ಕೃಷ್ಣ ಅವ್ರ ನಂತರ ಧರ್ಮಸಿಂಗ್ ಅವರಿರ್ಬೋದು, ಸಿದ್ದರಾಮಯ್ಯ ಅವರಿರ್ಬೋದು, ಇನ್ನೂ ಮತ್ತು ಕೋalition ಗೌರ್ಮೆಂಟಲ್ಲಿ ಯಾರೇ ಇದ್ರೂ ಹಾಗೆ ಆಗಿದೆ. ಯಾಕೆ ಅಂತಂದರೆ, ನಾನು ಇದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ತೀನಿ. ಇವತ್ತು ಬಿಹಾರಲ್ಲಿ 20 ವರ್ಷಗಳಿಂದ ಮುಖ್ಯಮಂತ್ರಿಗಳಾಗಿರೋದು ಯಾರಪ್ಪ ಅಂದರೆ ನಿತೀಶ್ ಕುಮಾರ್ ಅವರು. ಅವರು ಸಹ ಅಹಿಂದ ವರ್ಗದಲ್ಲೇ ಬಂದು ಹಿಂದುಳಿದ ವರ್ಗದವರು. ಅವ್ರು ಎಷ್ಟೇ ಕಡಿಮೆ ಸೀಟ್ ತೊಗೊಳ್ಳಿ, ಎಷ್ಟೇ ಜಾಸ್ತಿ ಸೀಟ್ ತೊಗೊಳ್ಳಿ, ಅವರೇ ಬರ್ತಾರೆ. ಮಧ್ಯಪ್ರದೇಶ ಅಲ್ಲೂ ಅಹಿಂದ ವರ್ಗನೇ. ಆಮೇಲೆ ಉತ್ತರ ಪ್ರದೇಶ ಅಲ್ಲೂ ಹಿಂದುಳಿದ ವರ್ಗನೇ ಬರೋದು. ಇವೊಂದು ಯೋಗಿ ಅವರು ಹಿಂದುಳಿದ ವರ್ಗಕ್ಕೆ ಬರ್ತಾರೆ, ಅವರೇನು ಮುಂದುಳಿದ ವರ್ಗ ಅಲ್ಲ. ಎಲ್ಲ ರಾಜ್ಯಗಳಲ್ಲೂ ಏನಕ್ಕೆ ಇವರು ಇದನ್ನು ಇಷ್ಟು ಚೆನ್ನಾಗಿ ನೀಟಾಗಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಅಂದರೆ, ನಿಮಗೆ ಭಾರತದಲ್ಲಿ ಅಹಿಂದ ವರ್ಗದ ವೋಟ್ ಬ್ಯಾಂಕ್ ಇದೆಯಲ್ಲ, ಅದು 90% ವೋಟ್ ಆಗುತ್ತೆ. ಮೇಲ್ವರ್ಗದ ಜನಗಳಲ್ಲಿ ಅವರು 20% ಇದ್ದಾರೋ 30% ಇದ್ದಾರೋ, ಅದು ಸರಿಯಾದ ಅಂಕಿಅಂಶ ನನ್ನ ಹತ್ರ ಇಲ್ಲ, ನಾನು ಹೇಳ್ಬಾರ್ದು ತಪ್ಪು ಅಂಕಿಅಂಶ. ಅವ್ರದ್ದು ವೋಟ್ ಪರ್ಸೆಂಟೇಜ್ ಬಹಳ ಕಡಿಮೆ. ಹಿಂದುಳಿದ ವರ್ಗದವ್ರದ್ದು ವೋಟಿಂಗ್ ಯಾವಾಗಲೂ ಕರೆಕ್ಟಾಗಿ ವೋಟಿಂಗ್ ಆಗುತ್ತೆ. ನಿಮಗೆ ಅದನ್ನು ನಾನು ಆವಾಗಲೇ ಹೇಳ್ದಂಗೆ ನಿರ್ಣಾಯಕ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ಇವರು ಇದನ್ನು ಇಲ್ಲಿಂದ ನೆಕ್ಸ್ಟ್ ಹಂತಾಗಿ ನೋಡಿ. 2013 ಅವ್ರು ಏನು ತೊಗೊಂಡ್ರು ಅದೇ ಥರ ಈಗ ಕಾಂಗ್ರೆಸ್ ರಿವರ್ಸ್ ಪಾಲಿಟಿಕ್ಸ್ ಸ್ಟಾರ್ಟ್ ಮಾಡಿದೆ. ಅಹಿಂದ ವರ್ಗನ ಇವಾಗ ಕರ್ನಾಟಕದಿಂದ ಶುರು ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಕಾಶ್ಮೀರ್ವರೆಗೂ ಅಹಿಂದನ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ, ಮೇಲ್ವರ್ಗದವ್ರಿಗೆ ನೀವು ಅವರು ಆರ್ಥಿಕವಾಗಿ ಸಬಲರಾಗಿರೋದ್ರಿಂದ ಅಧಿಕಾರ ಸಿಗದಿರಲಿ ಅವ್ರು ಅಷ್ಟು ತಲೆ ಕೆಡಿಸ್ಕೊಂಡೋಗಿ ಹೋಗಲ್ಲ. ಫೈಟ್ ಮಾಡ್ತಾರೆ, ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾರೆ, ಸಿಗಲಿಲ್ಲ ಅಂದಾಗ ಸುಮ್ಮನಾಗ್ತಾರೆ, ಸರೆಂಡರ್ ಆಗ್ತಾರೆ. ಇವಾಗ DK ಶಿವಕುಮಾರ್ ಅವ್ರಿಗೂ ಅದೇ ಪರಿಸ್ಥಿತಿ ಬಂದಿದೆ. ಅವ್ರಿಗೆ ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾರೆ. ಇವ್ರು ಇದರಲ್ಲಿ ಯಶಸ್ವಿ ಆಗೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಇವರು ಅಷ್ಟು ಚಕ್ರವ್ಯೂಹ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಒಂದಲ್ಲ ಒಂದು ಚೆಕ್ಮೇಟ್ ಪಾಸ್ ಹೇಳ್ತಾರೆ. ಚದುರಂಗದ ಆಟದಲ್ಲಿ ಇವ್ರು ನಾನು ಚೆಸ್ ಆಡ್ತೀನಿ ಅಂತ ಹೇಳ್ತಾರಲ್ಲ, ಅವರು ನೀವೊಂದು ಪಾನ್ ಮಾಡಿದ್ರೆ ಅವ್ರು ಇನ್ನೊಂದು ಕಡೆ ಪಾನ್ ಮೂವ್ ಮಾಡ್ತಿರ್ತಾರೆ. ಈ ವಿಷಯದಲ್ಲಿ DK ಶಿವಕುಮಾರ್ ಅವ್ರಿಗೆ ಶತಾಯ ಗತಾಯ ಇವರು ಯಶಸ್ವಿ ಆಗೋಕ್ಕೆ ಬಿಡೋದಿಲ್ಲ. ಈ ಕೇಂದ್ರ ಇವರು ಕಾಂಗ್ರೆಸ್ ಹೈಕಮಾಂಡ್ ಏನಿದೆಯಲ್ಲ, ಅದನ್ನು ಸಹ ತುಂಬ ಸೂಕ್ಷ್ಮವಾಗಿ ಹೇಳುತ್ತೆ. ಈಗ ಸಿದ್ದರಾಮಯ್ಯ ಅವ್ರನ್ನ ಎದುರಾಕೊಂಡ್ಬಿಟ್ರೆ ನೆಕ್ಸ್ಟ್ ಇಡೀ ರಾಷ್ಟ್ರದಲ್ಲೇ ಅಹಿಂದ ವರ್ಗನ ಎದುರಾಕೊಂಡಂಗೆ ಆಗುತ್ತೆ. ಇವರು ಒಂದು ರಾಜ್ಯಕ್ಕೆ ಮಾತ್ರ ಸ್ಥೀಮಿತ ಮಾಡ್ಕೊಳ್ಳಲ್ಲ ಹೈಕಮಾಂಡ್ ಅವರು, ಯಾವಾಗಲೂ ಎಲ್ಲನೂ ನೋಡ್ತಾರೆ. ಬಟ್ ಇವ್ರೇನು ಅನ್ಕೋತಾ ಇರ್ತಾರೆ, ನಾನು ಇಷ್ಟು ಶ್ರಮ ಪಟ್ಟಿದ್ದೀನಿ, ಇಷ್ಟು ಹಣ ಇರ್ಬೋದು, ತೋಳ್ಬಲ ಇರ್ಬೋದು, ಎಷ್ಟು ನನ್ನ ಶ್ರಮ ಎಲ್ಲ ವ್ಯರ್ಥ ಮಾಡಿ ಕಷ್ಟಪಟ್ಟು ಅಧಿಕಾರಕ್ಕೆ ತಂದಿದ್ದೀನಿ, ನಂಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು ಎಲ್ಲೋ ಒಂದು ಕಡೆ ಅದು ಅವ್ರಿಗೆ ವೈಯಕ್ತಿಕವಾಗಿ ಅದು ಅನಿಸ್ಬೋದು, ಸರಿ ಅನಿಸ್ಬೋದು. ಬಟ್ ಹೈಕಮಾಂಡ್ಸ್ ಯಾವಾಗ್ಲೂ ಅವ್ರು ಯಾವಾಗಲೂ ಯೋಚನೆ ಮಾಡೋದಂದರೆ ದೇಶದ ಬಗ್ಗೆನೇ ಯೋಚನೆ ಮಾಡೋದು, ಒಂದು ರಾಜ್ಯದ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಇವಾಗ ಇರೋದೇ ಒಂದೇ ರಾಜ್ಯ. ಅಪ್ಪಿ ಏನಾದ್ರು ಸಿದ್ದರಾಮಯ್ಯ ಅವ್ರು ನೀವು ಏನಾದ್ರು ಕಡೆಗಣಿಸಿದ್ರೆ ಸರ್ಕಾರನೇ ಬಿದ್ದೋಗ್ಬಿಡುತ್ತೆ. ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಅವ್ರನ್ನ ಕಡೆಗಣಿಸೋಕೆ ಆಗೋದೇ ಇಲ್ಲ. ಹೈಕಮಾಂಡೇ ಇಲ್ಲ ಇವಾಗ ಆ್ಯಕ್ಚುಲಿ ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಅಂತ ಏನಾದ್ರು ಇದ್ದರೆ ಅದು ಸಿದ್ದರಾಮಯ್ಯನೇ ಹೈಕಮಾಂಡ್, ಅವರೇ ಹೈಕಮಾಂಡ್. ನಾಮಕಾವಸ್ಥೆಗೆ ಮಾತ್ರ ಅವ್ರು ಹೈಕಮಾಂಡ್ ಇದ್ದಾರೆ. ಈಗ ಬರೋ ದಿನಗಳಲ್ಲಿ ಇವ್ರನ್ನೇನಾದ್ರು ಕೆಣಕಿದ್ರೆ ಸರ್ಕಾರ ಇರೋದಿಲ್ಲ. ಅದಕ್ಕೆ ಅವರು ಸುಮ್ಮನೆ ಆಗ್ಬಿಟ್ಟಾರೆ. ಆದಂಗಾಗಲಿ ಮಾದಪ್ಪನ ಜಾತ್ರೆ ನಡ್ಕೊಂಡು ಹೋಗ್ಬಿಡ್ಲಪ್ಪ, ಸರ್ಕಾರ 5 ವರ್ಷ 3 ವರ್ಷ ಗ್ಯಾರಂಟಿಗಳು ಕೊಟ್ಕೊಂಡು ನಿಭಾಯಿಸ್ಕೊಂಡು ಹೋದ್ರೆ ಸಾಕು ಅಂತ ಅವರು ಸುಣ್ಣ ಆಗೋಗ್ಬಿಟ್ಟಿದ್ದಾರೆ. ಓಕೆ, ನಿಮೇಗೌಡ ಸರ್, ಕಾಂಗ್ರೆಸ್ಗೆ ಒಂದು ಸ್ಪಷ್ಟತೆ ಇದೆ. ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಒಂದು ಗೊಂದಲ ಇರ್ತಿತ್ತು. ಯಾರನ್ನ ಟಾರ್ಗೆಟ್ ಮಾಡಬೇಕು, ಯಾವ ರೀತಿಯಾಗಿ ಒಂದು ರೀತಿ ಪ್ರಣಾಳಿಕೆ ಮಾಡಬೇಕು, ಯಾವ ರೀತಿಯಾಗಿ ಚುನಾವಣೆ ಪಾಲಿಟಿಕ್ಸ್ ಅನ್ನ ಮಾಡಬೇಕು, ಯಾವ ರೀತಿಯಾಗಿ ಚುನಾವಣೆಗೆ ಸಂಬಂಧಪಟ್ಟಂತೆ ತಂತ್ರಗಳನ್ನು ಹೆಣಿಬೇಕು ಅಂತ ಹೇಳಿ. ಬಟ್ ಅಹಿಂದ ಬಂದ ನಂತರ ಕಾಂಗ್ರೆಸ್ನಲ್ಲಿ ಒಂದು ಸ್ಪಷ್ಟತೆ ಬಂದಿದೆ. ಬಟ್ JDS ಈಗಲೂ ಕೂಡ ಒಂದು ಸಮುದಾಯವನ್ನು ಮಾತ್ರ ಇಟ್ಕೊಂಡು ಕುತ್ಕೊಂಡಿದೆ. ಇದೇ ಭಯಕ್ಕಾಗಿ JDSನವರು
ಈಗ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ಇಲ್ಲ, ನಮ್ಮ ಅಸ್ತಿತ್ವಕ್ಕಾಗಿ ಮೈತ್ರಿ ಕೂಡ ನಮ್ಮ ಮಾಡ್ಕೊಂಡಿದ್ದಾರೆ. ನೋಡಿ, ಯಾವಾಗ್ಲೂ ನಮ್ಮ ಪೂಜ್ಯ ದೇವೇಗೌಡರ ಆದಿಯಾಗಿ ನಾವು ಯಾವಾಗಲೂ ನಮ್ಮ ಜಾತ್ಯತೀತನ ಇದು ಇವಾಗಲೂ ಅಷ್ಟೇ, ಮುಂದೆನೂ ಇರುತ್ತೆ, ಹಿಂದೆ ಕೂಡ ಇತ್ತು. ಹೇಗೆ ಅಂತಂದರೆ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ಜೊತೆಲಿ ಯಾರನ್ನು ಸರ್ ಮಾಡಿದ್ರು ಅವರು? ಅಲ್ಲ, ಅವಾಗ ಇವಾಗಲೂ ಅಷ್ಟೇ, ಅವಾಗಲೂ ಅಷ್ಟೇ ಸರ್, ಅಲ್ಲ ಅವಾಗಲೂ ಅಷ್ಟೇ, ಇವಾಗಲೂ ಅಷ್ಟೇ ಅದೇ ತತ್ವ ಇದೆ. ನಮ್ಮ ನೋಡಿ ಯಾವಾಗಲೂ ನಮ್ಮ ಕುಮಾರನ ಆದಿಯಾಗಿ ಹೇಳ್ತಾರೆ, ನಮ್ಮಲ್ಲಿ ಎಲ್ಲರನ್ನು ಕೂಡ ನಮ್ಮಲ್ಲಿ ಎಲ್ಲ ಜಾತಿಯವರು ಸೇರಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದೇ ನಮ್ಮ ಪಕ್ಷದ ಧ್ಯೇಯ. ಯಾಕೆಂತಂದ್ರೆ ನಮ್ಮಲ್ಲಿ ಬರೀ ನಮ್ಮ ಕುಮಾರಣ್ಣ ಅವಾಗ ಹೇಳ್ತಿರ್ತಾರೆ, ನಮ್ದು ಬರೀ ಒಂದು ಸಮುದಾಯದ ಪಕ್ಷ, ಎಲ್ಲ ಸಮುದಾಯದ ಒಟ್ಟಿಗೆ ಇರ್ತಕ್ಕಂಥ ಪಕ್ಷ ಅಂತ ಹೇಳಿದರೆ, ಇವತ್ತು ಏನು ಹೇಳಿದ್ದಾರೆ ಅದೇ ರೀತಿ ನಡ್ಕೊಂಡು ಹೋಗ್ತಕ್ಕಂಥ ಪಕ್ಷ. ಅದೇ ರೀತಿ ನಮ್ಮ ಸನ್ಮಾನ್ಯ ಇವರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಷ್ಟೇ, ಅವರು ಕೂಡ ಇವತ್ತು ಎಲ್ಲ ಸಮುದಾಯದವ್ರನ್ನು ಎಲ್ಲ ಜಾತಿಯವ್ರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂತಹ ನಿಟ್ಟಿನಲ್ಲ ಇದ್ದಾರೆ, ಅದೇ ರೀತಿ ಮಾಡ್ತಾರೆ, ಅದ್ರ ಎರಡು ಮಾತಿಲ್ಲ. ಆದರೆ ನೋಡಿ, ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಎಷ್ಟು ವರ್ಷಗಳ ಅಧಿಕಾರವನ್ನು ಕೊಟ್ಟಿದ್ದು ಯಾರು ಸರ್? ಕೊಟ್ಟಿದ್ದು ಅವರು ನಮ್ಮ ಜಾತಿ ಮುಖ್ಯಮಂತ್ರಿ ಮಾಡದೆ ತಡೆದಿದ್ದು ಇಲ್ಲ ಅದು ತಪ್ಪು. ವಿಧಾನಸೌಧದಲ್ಲಿ ಹೇಳಿದ್ದಾರೆ, ಎಷ್ಟೋ 2004ರಲ್ಲಿ ತಪ್ಪಿಸಿದ್ದು ನಾನೇ. ಇಲ್ಲ, ಕುಮಾರಸ್ವಾಮಿ ಅವರು ಹೇಳಿಕೆ ಇದ್ದಾರೆ, ಇಲ್ಲ ಎಷ್ಟೋ ಬಾರಿ ವಿಧಾನಸಭೆಯಲ್ಲೇ ಹೇಳಿಕೆನ, ಸದನದಲ್ಲೇ ಹೇಳಿಕೆನ ಕೊಟ್ಟಿದ್ದಾರೆ, ರೆಕಾರ್ಡೆಡ್. ನೋಡಿ, ಅದಕ್ಕೆ ಅದರದೇ ಆದಂತ ಕಾರಣ, ಜಾತಿವಾದಿ ಅಲ್ಲ, ಅದಕ್ಕೆ ಆದಂತ ಕಾರಣಗಳಿದ್ದಾವೆ. ಆದ್ರೆ ಉಪಮುಖ್ಯಮಂತ್ರಿ ಮೊದಲನೇ ಬಾರಿ ಅವರಿಗೆ ಫೈನಾನ್ಸ್ ಮಿನಿಸ್ಟರ್ನ ಮಾಡಿಕೊಟ್ಟು ನಂತರ ಉಪಮುಖ್ಯಮಂತ್ರಿಗಳಿಗೆ ಎಷ್ಟು ವರ್ಷ, ಅವರು ಸುಮಾರು ವರ್ಷಗಳ ಕಾಲ ಅಧಿಕಾರನ JDS ಯಾವಾಗ ಬಂದಾಗ್ಲಿಂದನೂ ಕೂಡ ಅವರು ಅಧಿಕಾರವನ್ನು ಅನುಭವಿಸಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದೇ ರೀತಿ ಎಲ್ಲ ಇವನು ಅಲ್ಪಸಂಖ್ಯಾತರು, ಜಮೀರ್ ಅಹಮದ್ ಇರ್ಬೋದು, ಉಚ್ಚಾಟನೆ ಮಾಡಿದ್ದಲ್ಲ, ಅದು ಕಾರಣಗಳಿದೆ, ಅದು ಕಾರಣಗಳು ಅವರಿಗೆ ಗೊತ್ತಿದೆ. ಆಯ್ತು ಸರ್, ನೀವು ಅಹಿಂದವನ್ನ ನಂಬೋದಾದ್ರೆ, ಅಹಿಂದಾಗಿ ನೀವು ಸಪೋರ್ಟ್ ಮಾಡೋದಾದ್ರೆ, ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶವನ್ನ, ಅಹಿಂದ ಸಂಘಟನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಯಾಕೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ? ನೋಡಿ, ಅವಾಗಲೂ ಕೂಡ ಅವರು ಅಧಿಕಾರಕ್ಕೋಸ್ಕರ ನಾವು ಉಚ್ಚಾಟನೆ ಮಾಡಿದ್ರೆ ಅವರೇ ಹೋಗಿದ್ದು. ನೋಡಿ, ಇವಾಗಲೂ ಕೂಡ ನಮ್ಮ ಪಕ್ಷದ ವರಿಷ್ಠರು ಹೇಳಿದ್ದಾರೆ, ಅವರೇ ಆಗಿ ಅವರು ಅಧಿಕಾರ ಆ ಟೈಮಲ್ಲಿ ಅವ್ರು ಮಾಡಿದಂಥದ್ದು ಪಕ್ಷಕ್ಕೆ ಡ್ಯಾಮೇಜ್ ಅನ್ನ ಮಾಡಿ ಹೋದ್ರು. ಅವರು ಪಕ್ಷವನ್ನು ಬಿಟ್ಟು ಅವ್ರು ನಮ್ಮ ಪಕ್ಷವನ್ನು ಬಿಟ್ಟು ಹೋದ್ರಲ್ಲ ಸರ್, ನಮ್ಮ ಪಕ್ಷವನ್ನು ಎಲ್ಲವನ್ನು ಅನುಭವಿಸಿ ಅವರು ಅಹಿಂದ ಸಮಾವೇಶ ಮಾಡ್ಲಿಕ್ಕೆ ಹೋದ್ರು. ಅವರ ಪಕ್ಷವನ್ನು ಬಿಟ್ಟೋಗಿದ್ದು ನಾವು ನೋಡಿ, ನಮ್ಮ ಪಕ್ಷದ ಅಧಿಕಾರವನ್ನು ಅನುಭವಿಸಿ ನಮ್ಮ ಪಕ್ಷದ ವರಿಷ್ಠನ ಬಿಟ್ಟು ಎಲ್ಲ ರೀತಿಯಿಂದ ಏನಾಗುತ್ತೆ ಸರ್? ಹೋಗಿದ್ರು ಪಕ್ಷ ಬಿಟ್ಟು, ಮತ್ತೆ ಅವ್ರನ್ನ ಕೈಕಾಲು ಕರ್ಕೊಂಡ್ ಬಂದ್ರು. ಯಾಕೆ? ಅವ್ರ ಬಲ ಹಂಗಿತ್ತು. ಸರ್, ಸಿದ್ದರಾಮಯ್ಯನವರ ಅಹಿಂದ ಸಂಘಟನೆ JDSಗೆ ಡ್ಯಾಮೇಜ್ಗಿಂತ ಬಲ ತುಂಬ್ತಾ ಇತ್ತು ಅಂತ ನಾನು ಹೇಳ್ತೀನಿ. ಕಾರಣ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದ ನಂತರ ಕೇವಲ ಸಿದ್ದರಾಮಯ್ಯನ ವ್ಯಕ್ತಿ ಮಾತ್ರ ಬರಲಿಲ್ಲ, ಒಂದು ದೊಡ್ಡ ಶಕ್ತಿನೇ ಬಂತು ಕಾಂಗ್ರೆಸ್ಗೆ. ಅದಕ್ಕೆ ಕಾರಣ ಅಹಿಂದ ಸಂಘಟನೆಯಿಂದಲೇ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆ. ಬಟ್ ಒಂದು ದೊಡ್ಡ ಬ್ಲಂಡರ್ ಮಾಡಿದ್ದೇನು JDS ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರನ್ನ ಹೊರಗೆ ಹಾಕಿದ್ದು. ಇಫ್ ಇನ್ ಕೇಸ್ ಏನಾದರೂ ಸಿದ್ದರಾಮಯ್ಯನವರು ಅಹಿಂದವನ್ನ ಸಂಘಟನೆ ಮಾಡುವಂತಹ ಸಂದರ್ಭದಲ್ಲಿ JDS ಪಕ್ಷ, JDS ನಾಯಕರು ಸಿದ್ದರಾಮಯ್ಯನವರು ಸಪೋರ್ಟಿವ್ ಆಗಿದ್ದಿದ್ರೆ ಈಗಿನ ರಾಜ್ಯ ರಾಜಕಾರಣವ ಮತ್ತೆ ಎಲ್ಲವೂ ಕೂಡ ಬದಲಾಗ್ತಾ ಇತ್ತು. ಡ್ಯಾಮೇಜ್ ಮಾಡ್ಕೊಡ್ರಿ, ತಪ್ಪು ಮಾಡಿದ್ರು ನೀವು. ನೋಡಿ, ಆ ಸಂದರ್ಭದಲ್ಲಿ ಅವರು ಆಲ್ರೆಡಿ ಒಂದ್ ಹೆಜ್ಜೆನ ಇಟ್ಟು ಹೊರಗೆ ಕಾರಣಗಳು ಕೂಡ ಕಾಂಗ್ರೆಸ್ ಯಾವ ರೀತಿ ಆ ಟೈಮಲ್ಲಿ ಸಪೋರ್ಟ್ ಮಾಡಿದ್ರು ಅಲ್ಲಲ್ಲ. ನೋಡಿ, ಊಹಾಪೋಹದಲ್ಲ, ಆ ಟೈಮಲ್ಲಿ ಏನೆಲ್ಲ ಮಾಡಿ ಯಾರೆಲ್ಲ ಕರ್ಕೊಂಡು ಹೋಗ್ತಾರೋ ಗೊತ್ತಿದೆ, ಅದೆಲ್ಲ ಬೇಡ. ಒಂದು ಪಕ್ಷದಲ್ಲಿದ್ದಾಗ ಒಂದು ಪಕ್ಷದ ಸರ್ ಒಂದು ಪಕ್ಷದಲ್ಲಿದ್ದು ಅಧಿಕಾರದಲ್ಲಿ ಅವ್ರು ಇದ್ದಾಗ, ಒಂದು ಪಕ್ಷದಲ್ಲಿ ಜವಾಬ್ದಾರಿ ಸ್ಥಾನ ಇದ್ದಾಗ ಪಕ್ಷವನ್ನ ಬಿಟ್ಟು ಅದೆಲ್ಲ ಮಾಡ್ತಾರೆ ಅಂತ ಏನ್ ಮಾಡ್ಬೇಕಾಗುತ್ತೆ? ಕಾಂಗ್ರೆಸ್ ಅವರು ಅಹಿಂದ ಸಮಾವೇಶ ಮಾಡಿದ್ರೆ ಇಲ್ಲ ಕಾಂಗ್ರೆಸ್ ಸಮಾವೇಶ ಮಾಡಿದ್ರೆ ನಿಮ್ಮ ಪ್ರಕಾರ ಅಹಿಂದ ಸಮಾವೇಶ ಆದ್ರೆ ನಮ್ಮ ಪಕ್ಷ ಎಲ್ಲ ಸಮುದಾಯದವ್ರನ್ನ ಒಟ್ಟಿಗೆ ನಡೆಸ್ಕೊಂಡು ಹೋಗ್ತಕ್ಕಂಥ ಪಕ್ಷ ಸರ್. ಸರ್ ನೋಡಿ, ಇವತ್ತು ಇಷ್ಟೆಲ್ಲ ಚರ್ಚೆ ನಡೀತಾ ಇದೆ. ನಾನು ನೇರವಾಗಿ ಇದನ್ನ ಹೊರತಾಗಿ ನಾನು ಹೊರಗಡೆ ಮಾತನಾಡ್ತೀನಿ. ಇವತ್ತು ಏನು ಕುರ್ಚಿ ಚರ್ಚೆ, ಅದು ಇದು ಇದೆಲ್ಲ ನಡೀತಾ ಇದೆ. ಇವತ್ತು ಈ ಇಷ್ಟೆಲ್ಲ ಭ್ರಷ್ಟಾಚಾರಗಳನ್ನು, ಇಲ್ಲಿ ನಡೀತಾ ಇರ್ತಕ್ಕಂಥ ಅನಾಚಾರಗಳನ್ನು ಮುಚ್ಚಾಕ್ಲಿಕ್ಕೆ ಈ ಫಾಲ್ಸ್ ನೆರೆಟಿವನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ. ಇವತ್ತು ಏನೇನು ಫಾಲ್ಸ್ ನೆರೆಟಿವ್ ಫಿಕ್ಸ್ ಆಗ್ತಾ ಇದೆ? ಇವತ್ತು RSS ಬಗ್ಗೆ ಫಾಲ್ಸ್ ನೆರೆಟಿವ್ ಫಿಕ್ಸ್ ಆಗ್ತಾ ಇದೆ. RSSನ ಬ್ಯಾನ್ ಮಾಡಬೇಕು ಅಂತೇಳಿ. ಇದೇ ಪ್ರಿಯಾಂಕ ಖರ್ಗೆ ಅವರು
RSS ನ ಬ್ಯಾನ್ ಮಾಡೋದ್ರೊಳಗಡೆ ತೋರ್ತಾ ಇರ್ತಕ್ಕಂಥ ಆಸಕ್ತಿಯನ್ನ ಇವರು ಇದೇ ಅಭಿವೃದ್ಧಿ ಮೇಲೆ ತೋರಿಸಬಹುದಾಯ್ತು. ಇವತ್ತು ನೀವು ರಾಜ್ಯದಲ್ಲಿ ನಾನು ಡೇಟಾ ಹೇಳ್ತೀನಿ, ಬಿಜೆಪಿ ನಾಯಕರು, ರಾಜ್ಯ ಬಿಜೆಪಿ ನಾಯಕರು ಯಾವ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ? ಮಾತೆತ್ತಿದ್ರೆ ಸಿಎಂ ಬದಲಾವಣೆ, ಸಿಎಂ ಬದಲಾವಣೆ. ಸರ್. ಅದೇ- ಸಿಎಂ ಅಲ್ಲ, ಬದಲಾವಣೆ ನಾವು ಜವಾಬ್ದಾರಿಯಿಂದ ಕೊಡ್ತಿರ್ತಕ್ಕಂಥ ಆಹಾರ ಅಲ್ಲ ಸರ್, ಆಹಾರ ಕಾಂಗ್ರೆಸ್ ಅವರೇ ನೀವು ಕೊಡ್ತಿರ್ತಕ್ಕಂಥ ಕಿವಿ ಆಹಾರ. ಹಿಡುವ ಕೆಲಸವನ್ನು ಇವತ್ತು ಯಾಕೆ ನೀವು ಮಾಡ್ತಾ ಇಲ್ವಲ್ಲ? ಯಾಕೆ? ಒಂದು ನಿಮಿಷ, ಈಗ ಕಾಂಗ್ರೆಸ್ ಸೇವನೆ ಮಾಡ್ತಾ ಇದ್ದೀರಾ? ಬೇರೆ ಒಂದು ಪಕ್ಷ ನಿಮಿಷ, ಬಿಟ್ಟಾಕ್ಬಿಟ್ಟು ಸರ್, ಅಭಿವೃದ್ಧಿ ವಿರೋಧ ಬಗ್ಗೆ ಪಕ್ಷ. ಮಾತಾಡಿ. ಸರ್, ಹೇಳಿ, ಈ ನಾವು ತರ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ವಿರೋಧ ಪಕ್ಷ ಆಡಳಿತ ಕೆಲಸ ಪಕ್ಷ ಮಾಡ್ತಾ ಇಲ್ಲ. ಏನೇ ಮಾಡಿದ್ರು- ಆ ಕೆಲಸ ಆಡಳಿತ ಮಾಡ್ತಾ ಇಲ್ಲ. ಪಕ್ಷ ಏನ್ ಮಾಡಿದ್ರು ನಾವು ವಿರೋಧ ಪ್ರಶ್ನೆ ಪಕ್ಷ ಮಾಡ್ಲೇಬೇಕು. ಕೆಲಸ ನೀವು ಮಾಡ್ತಾನೆ ಇಲ್ಲ. ನಾವು ಮಾಡ್ಲೇಬೇಕು ನೀವು ಪ್ರಶ್ನೆ. ಮಾಡ್ತಾನೆ ಇಲ್ಲ ವಿರೋಧ ಪಕ್ಷ ಮತ್ತೆ ಕೆಲಸ. ನಾನು ಉತ್ತರ ಹೇಳ್ತೀನಿ ಸರ್. ಬೇಗ, ಬೇಗ, ಬೇಗ. ಆಯ್ತು, ನೋಡಿ, late ಆಯ್ತು. ಇವತ್ತು ಇದೇ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಕೇಳಲು ಇಷ್ಟಪಡ್ತೀನಿ. ಪ್ರಿಯಾಂಕಾ ಖರ್ಗೆ ಅವರೇ, ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ. RSS ಬಗ್ಗೆ ನೀವು ಗಮನ ಹರಿಸೋದು ಬಿಡಿ. RSS ಬಗ್ಗೆ ನೀವೇನಾದ್ರೂ ಇಲ್ಲೀಗಲ್ ಆಕ್ಟಿವಿಟೀಸ್ ಇದ್ರೆ ನೀವು ಆಕ್ಷನ್ ತಗೊಳ್ಳಿ. ಒಂದು ನಿಮಿಷ ಸರ್, ಪ್ಲೀಸ್ ಲೆಟ್ ಮಿ ಟಾಕ್. ಪ್ಲೀಸ್ ಲೆಟ್ ಮಿ ಟಾಕ್. ಸರ್, ಲೆಟ್ ಮಿ ಟಾಕ್. Okay, ಲೆಟ್ thank ಮಿ you ಟಾಕ್. so ಲೆಟ್ much. ಮಿ ಟಾಕ್. ಒಂದು ನಿಮಿಷ ಸರ್. ಇವತ್ತು ಒಂದು ಲಕ್ಷ ಒರೆಸ್ಕೊಂಡು ಜಾಬ್ಗಳು ನಂಗೆ ಇವತ್ತು 2002 ರಾಜ್ಯದಿಂದ ಆಚೆ ಹೋಗಿದ್ದಾವೆ. ನಮ್ಮ 1 ಲಕ್ಷ ಜಗದೀಶ್ ಇದು ಯೋಚನೆ ಮಾಡಬೇಕಾಗಿದೆ. ಶೆಟ್ಟರ್ ಇದೇ AI ಗೂಗಲ್ AI ಕಂಪನಿಯ ಕೆಪಾಸಿಟಿ ಎಷ್ಟು ಸರ್? 30,000 ಎಂಪ್ಲಾಯೀಸ್. ಅದ್ರ ಜೊತೆಗೆ ಟೊಯೋಟಾ ಕಂಪನಿ ಆಚೆ ಹೋಯ್ತು. ಟೊಯೋಟಾ ಕಂಪನಿ ಕೆಪಾಸಿಟಿ ಎಷ್ಟು ಸರ್? 30,000. ನೆಕ್ಸ್ಟ್ ಆರ್ಬಿಟ್ ಅಂತಕ್ಕಂಥ ಒಂದು ಕಂಪನಿ ಆಚೆ ಹೋಯ್ತು. ಅದರ ಕೆಪಾಸಿಟಿ ಬಂದು 5,000. ಅದ್ರ ಜೊತೆಗೆ ಫಾಕ್ಸ್ಕಾನ್ ತಮಿಳ್ನಾಡಿಗೆ ಎಕ್ಸ್ಪ್ಯಾನ್ಷನ್ ಮಾಡ್ಕೊಂತು, ಅದ್ರ ಕೆಪಾಸಿಟಿ 10,000. ಅದ್ರ ಜೊತೆಗೆ ಏರೋಸ್ಪೇಸ್ ಆಚೆ ಹೋಗ್ತಾ ಇದೆ, ಅದು 20,000. 1 ಲಕ್ಷ ಜನ ಅಂದ್ರೆ 1 ಲಕ್ಷ ಉದ್ಯೋಗ ನಷ್ಟ ಆಗ್ತಾ ಇದೆ ಅಂದ್ರೆ ಇಟ್ಸ್ ಸ್ಮಾಲ್ ಅಮೌಂಟ್, ಇಟ್ಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಸರ್. 1 ಲಕ್ಷ ಉದ್ಯೋಗಗಳು. ಅದಕ್ಕೆ ಐಟಿ ಇಂಡಸ್ಟ್ರಿ, ಒಂದು ನಿಮಿಷ ಸರ್, ಐಟಿ ಇಂಡಸ್ಟ್ರೀಸ್ ಅಂದಾಗ ಆ ಒಬ್ಬ ಎಂಪ್ಲಾಯಿ ಮೇಲೆ 16 ಜನ ಡಿಪೆಂಡ್ ಆಗಿರ್ತಾರೆ. ಸೊ ಆ ಒಂದು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಅದಕ್ಕೋಸ್ಕರ ಏನ್ ಹೇಳಿದ್ರು, ಅಹಿಂದ ರಾಜಕಾರಣ ಶುರುವಾಗಿದೆ. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಎಲ್ಲಿಗೋಗಿ ಮುಟ್ಸುತ್ತೆ, ಯಾರ ಬುಡಕ್ಕೆ ಬೆಂಕಿ ಹಚ್ಚುತ್ತೆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ, ಕಾದು ನೋಡಬೇಕಾಗಿರುವಂಥದ್ದು. ಇದಾಗಿ ಕ್ಷಣದ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.